ತಗೊಂಡು ಏನ್ ಮಾಡ್ತೀರಿ ಸರ್? ಫೋಟೋ ಏನ್ ಮಾಡೋದ ಬನ್ನಿ ನಡ್ರಿ ನೀವು ನಮ್ಮ ಊರಳಿಕ ನಾ ಬತ್ತಿನಂತೆ ಗಾಡಿ ತಗೊಂಡು ಹೋಯ್ತವ್ರೆ ನೋಡ್ರ. ಇದೇ ಗಾಡಿ ತಗೊಂಡಿರೋದು ಇವಾಗ ಅಜಯ್ ಬ್ರದರ್ 8 ವೀಲು. ಈ ಬಗ್ಗೆ ಒಂದು ವಿಷಯ ಹೇಳಬೇಕು. ಅವ್ರು ಬಂದ್ಬಿಟ್ಟು ನನ್ನ ಜೊತೆಲಿ ಹುಟ್ಟಿದ ತಂಗಿ ಅಲ್ಲವೇ ಅಲ್ಲ, ಆದರೂ ಅದಕ್ಕಿಂತ ಹೆಚ್ಚಲ್ಲಿ 4ನೇ ತಿಂಗಳು ಬಂದಿದ್ದು ಗಾಡಿ, ಇವಾಗ 8ನೇ ತಿಂಗಳು. ವರ್ಷದ ಮೇಲೆ 4 ತಿಂಗಳಾಯ್ತು ಗಾಡಿ ಬಂದು. 12 ಟೈರ್ ಹೊಸ. ಭಾಳ ಇಷ್ಟವಾದ ಐಸ್ ಕ್ರೀಮ್, ಹಾಂಗಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇದು. ಕಾರವಾರ ಗಾಡಿ, ಬಾಂಬೆಯಿಂದ ಎಲ್ಲ ಬರ್ತಾ ಇರೋದು ಇದು. KA30A5117 ಇವರೆಲ್ಲ ಬಾಂಬೆಲಿ ಅಂತ ಗೋಲಿ ಗಾಡಿ. ಗೋಲಿ ಖಾಲಿ ಮಾಡ್ಕೊಂಡು ಇಲ್ಲಿ ರೋಡಿಗೆ ಬಂದೆ. ಖಾಲಿ ಮಾಡಿದ ಜಾಗದಲ್ಲೇ ನೋಡಿದೆ ಟೈರ್ ಒಂದು ಪಂಚರ್ ಆಗಿತ್ತು, ಬಿಚ್ಚಾಕಿದ್ದೀನಿ. ಇದು ಮಾಗಡಿ ಹೋಗೋ ರೋಡು, ಇದು ಬೆಂಗಳೂರು ಹೋಗೋ ರೋಡು. ನೋಡಿ ಯಾವ ಥರ ಈ ಕಲ್ಲಿಗೂ ನಂಬ್ಕೊಂಡ್ರೆ ಆಗಿ ಬರಲ್ಲ ಅನಿಸುತ್ತೆ. ಈ ಕಲ್ಲು ಚುಚ್ಚಿರೋದು ಟೈರ್ಗೆ. ಇಷ್ಟು ದೊಡ್ಡ ಕಲ್ಲು ನೋಡಿ ಹೆಂಗಿದೆ, ಈ ಶಾರ್ಪಾಗಿ. ಇದು ಒಳಗೆ ಹೋಗಿರೋದು, ಇದು ಕೆಳಗಡೆ ನೋಡಿ ಉಜ್ಜಿರೋದು. ಈ ಕಲ್ಲು ಚುಚ್ಚಿ ಪಂಚರು. ಅರ್ಜೆಂಟ್ ಲೋಡ್ಗೆ ಹೋಗ್ಬೇಕು, ಅರ್ಜೆಂಟ್ ಮಾಡಿದಾಗಲೇ ಇವೆಲ್ಲ ಇಲ್ಲಿ ಪಂಚರ್ ಹಾಕ್ಸ್ತಾಯಿದ್ವಿ ಮಾಗಡಿ ರೋಡಲ್ಲಿ. ಹಾಕ್ಸ್ಕೊಂಡು ಸೀದಾ ರೋಡ್ ಕಡೆ ಹೊಡ್ಕೊಂಡು ಹೋಗೋದೆ. ಸ್ನೇಹಿತರೆ, ನಮ್ಮವ್ರು ಇವ್ರು ಯಾರು ಗೊತ್ತಾ? ಇವರು DK ಟ್ರೆಕ್ಲಕ್ಸ್ ದೇವೇಂದ್ರ ಅವ್ರು ನೋಡಿ. ನನ್ ಫೋಟೋ ತಗೊಂಡು ಏನ್ ಮಾಡ್ತೀರಿ ಸರ್? ಫೋಟೋ ಏನ್ ಮಾಡೋದ ಬನ್ನಿ ನಡ್ರಿ ನೀವು ನಮ್ಮ ಊರಳಿಕ ನಾ ಬತ್ತಿನಂತೆ. ಬನ್ನಿ ಫಸ್ಟ್ ನಡ್ರಿ ನೀವು. ನಾನು ನಿಂತ್ಬಿಟ್ಟೆ ಅಂತ ಬರ್ಬೇಡಿ ನೀವು. ನಾನು ಇವತ್ತು ಏನ್ ಮಾಡ್ಕೊತೀನಿ ಅಂತ ನನಗೆ ಗೊತ್ತಿಲ್ಲ. ಇವರೆಲ್ಲ ಬರೋಣ. ಟಾಟಾ ಲೋಡ್ ಆಗಿ ನಿಮಿಷ ಗೇಟಿಂದ ಆಚೆ ಲೋಡ್ ಮಾಡ್ಕೊಂಡು ಬಂದ್ ಬೇಗನೆ ಲೋಡ್ ಆಗ್ಬಿಡ್ತು. ನಮ್ಮ ದೇವೇಂದ್ರ ಸಿಕ್ತ. ದೇವೇಂದ್ರ ಮಾತಾಡ್ಸ್ಕೊಂಡು ಈಗ ನಮ್ಮ ಲೈನೇ ಲಾಂಗ್ ಗಾಡಿ ಎಲ್ಲ ಬಿಟ್ಬಿಟ್ಟು ನಮ್ಮ ಲೈನ್ ಗಾಡಿಗೆ ನಾನೇ ಕೆಲ್ಸಕ್ಕೆ ಹಚ್ಚಿದ್ದೀನಿ. 16 ವೀಲ್ಗೆ ನಮ್ಮ ಲೈನ್ ಜಾಸ್ತಿ ಓಡ್ತಿರ್ತಾರೆ, ಇನ್ಮೇಲೆ ಸಿಗ್ತಿರ್ತಾರೆ. ಅಲ್ಲಿ ಅರ್ಜೆಂಟ್ ಸೆಕ್ಯೂರಿಟಿ ಹಿಂಸೆ ಮಾಡ್ಬಿಟ್ಟು ಅಲ್ಲಿ ವಿಡಿಯೋ ಮಾಡೋಕೆ ಆಗಲಿಲ್ಲ. ಇಲ್ಲ ಇನ್ನೂ ಸ್ವಲ್ಪ ವಿಡಿಯೋ ಮಾಡ್ಬೋದು, ಸಿಗ್ತಿರ್ತಾರೆ ನೋಡೋಣ. ಅವ್ರದ್ದು ಐಫೋನ್ ಇಲ್ವಂತ, ಹಂಗಾಗಿ ವಿಡಿಯೋ ಮಾಡ್ತಾ ಇಲ್ಲ ಅವರು. ಫ್ಯಾಕ್ಟ್ರಿಯಿಂದ ಆಚೆ ಬಂದ್ವಿ. ಈಗ ಸೀದಾ ಹೊಸಪೇಟೆ ಕಡೆ ನಮ್ಮ ಜರ್ನಿ. ಅವ್ನು ಊರಿಗೆ ಹೋಗಿದ್ದ, ಅವನು ಈಗ ಬಂದ ಊರಿಂದ. ಗಾಡಿ ಖಾಲಿ ಮಾಡೋಕೆ ಬಿಟ್ಬಿಟ್ಟು ಇವಾಗ ಬಂದಲ್ಲ, ಹಂಗೆ ಮಾತಾಡ್ಸ್ಕೊಂಡು ನಂದು ಬಿಲ್ ಬಂತು, ಹಂಗೆ ಹೊರಟ್ವಿ. ಬರ್ರಿ ಮುಂದೆ ಹೋಗಿ ಮೊದಲನೇದಾಗಿ ಕೆಲಸ ಡೀಸೆಲ್ ಹಾಕ್ಸ್ಬೇಕು. ಡೀಸೆಲ್ ಅಲ್ಲೇ ರಿಸರ್ವ್ ಬಿದ್ದುಬಿಟ್ಟೈತೆ. ಡೀಸೆಲ್ ಹಾಕ್ಸ್ಕೊಂಡು ATM ಅಲ್ಲಿ ದುಡ್ಡು ತಗೊಂಡು ಹೋಯ್ತಾ ಇರ್ಬೇಕಷ್ಟೆ. ಸ್ನೇಹಿತರೆ, ಹಿರೂರಲ್ಲಿ ಹೋಗ್ತಾ ಇದ್ರಿ. ನಮ್ಮ ಅಜಯ್ ಬ್ರದರ್ ನೋಡಿ ಹೊಸ 8 ವೀಲ್ ಗಾಡಿ ತಗೊಂಡು ಹೋಯ್ತವ್ರೆ ನೋಡ್ರ. ಇದೇ ಗಾಡಿ ತಗೊಂಡಿರೋದು ಇವಾಗ ಅಜಯ್ ಬ್ರದರ್ 8 ವೀಲು. ಇನ್ನು ಇವತ್ತು ಡೆಲಿವರಿ ತಗೊಂಡು ಮನೆ ಕಡೆ ಹೋಗ್ತಾರೆ. ಇಲ್ಲೇ ಸಿಕ್ಕರು ನಮಗೆ. ನಾನು ಲೋಡ್ಗೆ ಹೋಗಿ ಹೊಸಪೇಟೆ ಹೋಗ್ತಾ ಇದ್ದಾಗೆ ಇಲ್ಲೇ ಸಿಕ್ಕರು. ಹಂಗೆ ಕೈ ಮಾಡಿದೆ, ಮುಂದೆ ನಿಲ್ಲಿಸಿನ ಬಾಣ ಅಂದರು. ಹೋಗೋಣ ಮುಂದೆ ನಿಲ್ಲಿಸಿ ಮಾತಾಡೋಣ. ಮೊನ್ನೆನೇ ಹೇಳಿದ್ರು ನನಗೆ, ಗಾಡಿ ತಗೊಳ್ತಾ ಇದ್ದೀನಿ, ನಿಮಗೆಲ್ಲ ಲೋನೆಲ್ಲ ಆಗೈತೆ, ಗಾಡಿ ಇನ್ನೂ ಡೆಲಿವರಿ ಕೊಟ್ಟಿಲ್ಲ ಅಂತ. ಇವತ್ತು ನೋಡ್ರಿ ಡೆಲಿವರಿ ತಗೊಂಡು ಹೋಯ್ತಾರೆ. ಸ್ಟೇಟಸ್ ಎಲ್ಲ ಹಾಕಿದ್ರು, ನನಗೆ ಮೆನ್ಷನು ಮಾಡಿದ್ರು, ನಾನು ಸ್ಟೋರಿನೂ ಹಾಕಿದ್ದೀನಿ. ಹಂಗೆ ಇವತ್ತು ಸಿಕ್ಕವ್ರೆ ನಮಗೆ. ನೋಡಿ ಹೆಂಗಿದೆ. ಬರ್ರಿ, ಅವ್ರ ಖಾಲಿ ಗಾಡಿ ಮುಂದೆ ಹೊಂಟೋಗ್ಬಿಟ್ರು. ನಾವು ಲೋಡ್ ಗಾಡಿ, ನಾವು ನಿಧಾನನೇ. ಸ್ವಲ್ಪ ಅಪ್ಕಂತು, ಅದಕ್ಕೆ ನಿಧಾನ. ಅಲ್ಲಿ ಸ್ಲೋ ಮಾಡಿದೆ ಅವ್ರನ್ನ ಮಾತಾಡ್ಸೋಕ್ಕೆ. ಅವಾಗ ನಮ್ಮದು ಸ್ಲೋ ಆಗ್ಬಿಡ್ತು. ಒಂದು ಸ್ವಲ್ಪ ಲೆವೆಲ್ ಪಿಕಪ್ ಸಿಕ್ಕರೆ ಏನಿಲ್ಲ, ಅವ್ರನ್ನ ಅಲ್ಲೇ ಹೋಗಿ ರೀಚ್ ಮಾಡಿಬಿಡ್ತೀವಿ. ನಮ್ಮ ಅಜಯ್ ಬ್ರದರ್ ಅವರ 6ನೇ ಗಾಡಿ ಇದು. 6ನೇ ಗಾಡಿ ಮಾಡಲಿ. ತುಂಬಾ ಶ್ರಮಪಟ್ಟು ಮಾಡ್ತಾವ್ರೆ ಗಾಡಿ ಮೇಲೆ ಗಾಡಿ. ಒಳ್ಳೇದಾಗಲಿ ಅಷ್ಟೇ. ಬರ್ರಿ ಮುಂದೆ ಸಿಗ್ತಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಮಾಡ್ಕೊಂಡು ಬಿಡ್ತಾ ಇದ್ದೀವಿ ನೋಡಿ. ನಮ್ಮ ಅಭಿಮಾವನು ಹೋಗ್ತಾ ಇದ್ದಾರೆ, ಅವೇಣ್ಣನು ಹೋಗ್ತಾ ಇದ್ದಾರೆ. ಅಜಯಣ್ಣ ಹೋದ್ರೆ ಅವಾಲೇನೆ ಊಟ ಮಾಡ್ಕೊಂಡು ಜೊತೆಲೇನೆ. ಅವೇಣ್ಣ ಅವಾಲೇ ಜೊತೆಲಿ ಹೋದ್ರು. ಈಗ ಊಟ ಮಾಡ್ಕೊಂಡು ಬಿಡ್ತಾ ಇದೀವಿ ಇಲ್ಲಿಂದ. ಹೊಟ್ಟೆ ತುಂಬ ಅಜಯಣ್ಣಂದು ಬಾಸ್ ಗಾಡಿ ಅದು. ಸ್ನೇಹಿತರೆ, ನಮ್ಮ ಹೊಸಳ್ಳಿಯಿಂದ HRG ಫ್ಯಾಕ್ಟ್ರಿ ಹೋಗೋ ರೋಡಲ್ಲಿ ಹೋಗ್ತಾ ಇದ್ದೀನಿ. ಟೈಮ್ ಆಲೆ 3:20. ಭಾಳ ಲೇಟ್ ಆಗ್ಬಿಡ್ತು ಇವತ್ತು. ನಮ್ಮ
ನಮ್ಮ ಅಜಯ್ ಬ್ರದರ್ ಜೊತೆ ಸಿಕ್ಕಾಪಟ್ಟೆ ಮಾತಾಡ್ಕೊಂಡು ಅವರು ಹೋದ್ಮೇಲೆ ತಿರ್ಗಾ ನಮ್ಮ ಅಭಿ ಅಣ್ಣನ ಜೊತೆನೂ ಮಾತಾಡ್ಕೊಂಡು ನಿಂತ್ಕೊಂಡು ತುಂಬ ಟೈಮ್ ವೇಸ್ಟ್ ಮಾಡಿಬಿಟ್ವಿ. ಇಲ್ಲ ಅಂದರೆ ನನ್ನ ಅನಿಸಿಕೆ 2 ಗಂಟೆ 1.5 ಗಂಟೆಗೆ ನಾನು ಬಂದು ಇಲ್ಲಿ ಆಲ್ಟ್ ಆಗಬೇಕಾಯ್ತು. ಇವಾಗ 3:15 ಇನ್ನೂ ಹೋಗೋಷ್ಟೊತ್ತಿಗೆ 3:30 ಆಗುತ್ತೆ, 3:30 ಆಗುತ್ತೆ. ಎಂಟ್ರಿ ಮಾಡಿ ಮಲ್ಕೊಳ್ಳೋಷ್ಟೊತ್ತಿಗೆ 4 ಗಂಟೆ ಪಕ್ಕ ಆಗುತ್ತೆ. 2 ಅವರ್ ಟೈಮ್ ವೇಸ್ಟ್ ಮಾಡ್ದಂಗೆ ಆಯ್ತು. ಇವಾಗ ಇರಲಿ, ಏನು ಮಾಡೋಕ್ಕಾಗಲ್ಲ. ಅಪರೂಪಕ್ಕೆ ಸಿಗ್ತಾರಲ್ಲ ಮಾತಾಡಿಸ್ಲೇಬೇಕು, ಇಲ್ಲ ಅನ್ನೋಕ್ಕಾಗಲ್ಲ. ಜೊತೆಲೆ ಅಜಯ್ ಅಣ್ಣ ನಾವೆಲ್ಲ ಜೊತೆಲೆ ಊಟ ಮಾಡ್ಕೊಂಡು ಅವ್ರ ಮನೆಗೆ ಅರ್ಜೆಂಟ್ ಕೆಲಸ ಆಯ್ತಂತ ಹೋದರು. ಅದ್ರ ಹಿಂದೆನೇ ಅವಿಯಣ್ಣನ ಜೊತೆ ಮಾತಾಡ್ಕೊಂಡು ನಾನು ಬಂದೆ. ಈ ರೋಡಲ್ಲಿ ನೈಟಲ್ಲಿ ಓಡಿಸ್ಬೇಕಂದ್ರೆ ಒಂಥರ ಭಯ. ಮುಂಚೆ ರೋಡಲ್ಲಿ ಕಳ್ಳರ ಕಾಟ ಇತ್ತು, ಇವಾಗೆಲ್ಲ ಇಲ್ಲ. ಇವಾಗೆಲ್ಲ ಕಮ್ಮಿ ಆಗ್ಬಿಟ್ಟಾರೆ, ಎಲ್ಲ ಓಡಾಡ್ತವೆ ಮಾಮೂಲಿ. ನಾವು ತಲೆನೇ ಕೆಡ್ಸ್ಕೊಳ್ಳಲ್ಲ, ಎನಿ ಟೈಮ್ ಟು ಎನಿ ಟೈಮ್ ಓಡ್ತಾ ಇರ್ತೀವಿ. ಕಾಡುಗಳು ಕಾಣ್ತಾ ಇಲ್ಲ, ಕಾಡುಗಳು ಇವೆಲ್ಲ ಬೆಟ್ಟ ಗುಡ್ಡ ಕಾಡುಗಳು ಇವೆಲ್ಲ. ಈ ಕಡೆ ಹೊಸಪೇಟೆ ಡ್ಯಾಮ್ ಬ್ಯಾಕ್ ವಾಟರ್ದ ಕಡೆ. ಆಮೇಲೆ ಇವತ್ತೊಂದು ವಿಷಯ ಹಂಚ್ಕೋಬೇಕು ಎಲ್ಲರ ಜೊತೆ. ಇವತ್ತು ನಾನು ಖಾಲಿ ಮಾಡಿತ್ತವ ನಿಮಗೆಲ್ಲ ಹೇಳಿದ್ದೆ. ನಮ್ಮ ಇಲ್ಲಿಂದ 100 ಮೀಟ್ರಲ್ಲಿ 100-200 ಮೀಟ್ರಲ್ಲೇನೋ ನನ್ನ ತಂಗಿ ಮನೆ ಇದೆ ಅಂತ. ಗಾಡಿ ಖಾಲಿ ಮಾಡ್ಬೇಕಾರೆ ಗಾಡಿಯಲ್ಲಿ ಬಿಟ್ಟು ತಂಗಿ ಮನೆಗೆ ಹೋಗಿ ರಾಖಿ ಎಲ್ಲ ಕಟ್ಸ್ಕೊಬಂದಿದ್ದೀನಿ. ಇವತ್ತು ಸೈಡಲ್ಲಿ ಹಾಕ್ತೀನಿ ನೋಡಿ, ನಮ್ಮ ತಂಗಿನ ರಾಖಿ ಕಟ್ಟಿದ್ದಲ್ಲ. ನಮ್ಮ ತಂಗಿ ಬಗ್ಗೆ ಒಂದು ವಿಷಯ ಹೇಳಬೇಕು. ಅವ್ರು ಬಂದ್ಬಿಟ್ಟು ನನ್ನ ಜೊತೇಲಿ ಹುಟ್ಟಿದ ತಂಗಿ ಅಲ್ಲವೇ ಅಲ್ಲ, ಆದರೂ ಅದಕ್ಕಿಂತ ಹೆಚ್ಚು ಒಂದೇ ತಾಯಲ್ಲಿ ಹುಟ್ಟಿಲ್ಲ, ಆದರೂ ತಂಗಿನೇ. ಅವ್ರು ಪರಿಚಯ ಆಗಿದ್ದು ಬಂದ್ಬಿಟ್ಟು ಟಿಕ್ಟಾಕಲ್ಲಿ ಸುಮಾರು ಒಂದು 2019ರಲ್ಲಿ ಇರಬೇಕು. ಟಿಕ್ಟಾಕಲ್ಲಿ ನಾನು ಸ್ವಲ್ಪ ಇದು ಮಾಡಿದ್ದು. ಆವಾಗ ಟಿಕ್ಟಾಕ್ ಅಂತೂ ನಾನು ಇವಾಗ ಇನ್ಸ್ಟಾಗ್ರಾಮು ಏನು ಯೂಸ್ ಮಾಡ್ತಿದ್ದೀನಿ, ಫೇಸ್ಬುಕ್ ಇದು ಯೂಟ್ಯೂಬ್ ಎಷ್ಟು ಯೂಸ್ ಮಾಡ್ತೀನಿ. ಫೇಸ್ಬುಕ್ ಅಂತೂ ಕಡಿಮೆ, ಇನ್ಸ್ಟಾಗ್ರಾಮು ಯೂಟ್ಯೂಬ್ ಎಷ್ಟು ಯೂಸ್ ಮಾಡ್ತಾಯಿದ್ದೀನಿ ಹಂಗೆ ಇದ್ದು ಅವಾಗ್ಲೂ. ಅವಾಗ ಟಿಕ್ಟಾಕಲ್ಲೂ ನನಗೆ ಭಾರಿ ಫಾಲೋವರ್ಸ್ ಎಲ್ಲ ಇದ್ದರು. ಅದ್ರಾಗೆ ತುಂಬ ಅಂದರೆ ತುಂಬ ಜನ ಪರಿಚಯ ಇದ್ದರು. ಟಿಕ್ಟಾಕ್ ಬ್ಯಾನ್ ಆದಮೇಲೆ ಎಲ್ಲ ಬೇರೆ ಬೇರೆ ಆಗ್ಬಿಟ್ರು. ಅದರಲ್ಲೂ ಒಂದು 3-4 ಜನ ತಂಗಿಯರು ಜೊತೆಯಲ್ಲಿ ಇನ್ನೂ ಇವತ್ತಿಗೂ ಉಳ್ಕೊಂಡವ್ರೆ. ಇವರೊಬ್ಬರು ಇಲ್ಲಿ ಸೈಡಲ್ಲಿ ಹಾಕ್ತೀನಿ ನೋಡಿ, ಇವರೊಬ್ಬರು ಅವತ್ತಿಂದ ಇವತ್ತವರೆಗೂ ಒಂದ್ಸಲಿ ಹೋಗಿದ್ದ ಅವತ್ತು, ಆಮೇಲೆ ಹೋಗಿದ್ದಿಲ್ಲ. ಮತ್ತು ಈ ಅರ್ಜುನ ಗಾಡಿಗೆ ಬಂದಮೇಲೆ ಒಂದ್ಸಲಿ ಸಕ್ಕರೆ ತುಂಬ್ಕೊಂಡು ಹೋಗಿ ಬಂದೆ, ಇನ್ನೊಂದ್ಸಲಿ ಯುಗಾದಿ ಹಬ್ಬದ ದಿವಸ ಹೋಗಿದ್ದೆ. ಇವತ್ತೊಂದು 3 ಸಲ ಹೋಗಿ ಬಂದ್ಬಿಟ್ಟೆ ಅವ್ರ ಮನೆಗೆ. ಇವತ್ತು ರಾಖಿ ಕಟ್ಸ್ಕೊಂಡು ಎಲ್ಲ ಬಂದಿದ್ದೀವಿ. ಭಾಳ ಖುಷಿ ಆಯಿತು. ಜೊತೆಯಲ್ಲಿ ಹುಟ್ಟಲಿಲ್ಲ ಅನ್ನೋದು ಒಂದು ಇದು ಬಿಟ್ಟರೆ ಎಷ್ಟು ಪ್ರೀತಿ ಕೊಡ್ತಾರೆ ಅಂದರೆ ಅದೇ ಖುಷಿ. ಜೈ ಕಪ್ಪೆರಾಯ, ಬಚಾವಾದೆ ಹೋಗಿ. ನನಗಂತೂ ಭಾಳನೇ ಖುಷಿ. ರಾಖಿ ಕಟ್ಸ್ಕೊ ಬಂದಿದ್ದಾಯಿತು, ಎಲ್ಲ ಆಯಿತು. ಇಷ್ಟು ದಿವಸ ಸ್ಟೇಟಸ್ ಹಾಕಿ ಉರಿಸ್ತೈತೆ, ನನಗೆ ರಾಖಿ ಕಟ್ಟೋರು ಯಾರು ಇಲ್ಲ, ನಾನು ಕಟ್ಟಿಸ್ಕೊಂಡಿಲ್ಲ ಅಂತ. ಇವತ್ತು ಕಟ್ಸ್ಕೊ ಬಂದಾಯಿತು. ಇರಲಿ, ನಾನು ಪ್ಲ್ಯಾನ್ ಇದ್ದಿದ್ದು ಗೌರಿ ಹಬ್ಬದ ದಿವಸ ಎಲ್ಲರ ತಂಗಿ ಮನೆಗೂ ಹೋಗಿ ಒಂದ್ಸಲಿ ವಿಸಿಟ್ ಕೊಟ್ಟು ಬರೋಣ ಅಂಥೇಳಿ ಪ್ಲ್ಯಾನ್ ಇದ್ದಿದ್ದು. ಆದರೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಅಲ್ಲೇ ಲೋಡಾಗಿ ಅವ್ರ ಮನೆ ಹತ್ರನೇ ಖಾಲಿ ಆಗೋದು ನೋಡಿ ಹೆಂಗಿದೆ ಅಂದರೆ, ಬರೀ 200-300 ಮೀಟ್ರಲ್ಲೇ ಮನೆ. ಏನು ಮಾಡೋಕ್ಕಾಗಲ್ಲ, ಒಳ್ಳೇದಾಯಿತು ನೋಡ್ಕೊಬಂದಿದ್ದು. ಆಮೇಲೆ ಅವರು ಯೂಟ್ಯೂಬ್ ಚಾನಲ್ ಮಾಡಿಕೊಂಡಿದ್ದಾರೆ, ಅಂದರೆ ಸ್ವಲ್ಪ ಡೈಲಿ ವ್ಲಾಗ್ಸ್ ಥರ ಎಲ್ಲ ಮಾಡ್ತಿರ್ತಾರೆ. ಆ ಥರ ನೋಡೋರು ಇಷ್ಟ ಇದ್ದರೆ ಇಲ್ಲಿ ಹಾಕಿರ್ತೀನಿ ಅವ್ರ ID, ಟೈಟಲಲ್ಲಿ ಹಾಕಿರ್ತೀನಿ. ಅವ್ರ IDಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಅವ್ರ ವಿಡಿಯೋಗೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅವ್ರ ಐಡಿನೂ. ಸದ್ಯಕ್ಕೆ ನೋಡಿ ಹೆಂಗಿದೆ ರೋಡು, CC ರೋಡು. ಈ ಕಡೆಲ್ಲ ನೀರು. ಇನ್ನೂ ಸ್ವಲ್ಪ ಮುಂದೋಗಿ ಮತ್ತೆ ರೈಟ್ಗೆ ಹೋಗ್ಬೇಕು ನಾನು. ಹೆಂಗಿದೆ, ಯಾವ ರೋಡಲ್ಲಿ ಹೋಗ್ದಂಗೈತೆ ನೋಡಿದ್ರೆ. ಒಂದು ಟೈಮಲ್ಲಿ ಇದು ರೋಡ್ಗಳು ಚೆನ್ನಾಗೇ ಇರಲಿಲ್ಲ, ಆಮೇಲೆ CC ರೋಡ್ ಮಾಡಿಬಿಟ್ರು. ಆ ಫ್ಯಾಕ್ಟ್ರಿ ರೋಡೊಂದು ಮಾಡೇ ಇಲ್ಲ. ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಚೆನ್ನಾಗೈತೆ ರೋಡು. ಗುಂಡಿಗಳು ಕಡಿಮೆ,
ಮಣ್ಣು ರೋಡ್ ಆಗಿದ್ರು ಗುಂಡಿಗಳು ಕಡಿಮೆ, ಅದು ಆರಾಮಾಗಿ ಬಿಡ್ಕೊಂಡು ಹೋಯ್ತಾ ಇರ್ಬೋದು. ಅದು ಇದೆಲ್ಲ ಹೆಂಗಿತ್ತಂದ್ರೆ ಅವಾಗ ಭಾರಿ ಹಿಂಸೆ ಆಗ್ಬಿಡೋದು ಬರೋಕ್ಕೆ ಹೋಗೋಕ್ಕೆ. ಈಗ ಚೆನ್ನಾಗಿ ಮಾಡ್ಬಿಟ್ಟು ನೋಡ್ರಿ ನಮ್ಮ ಇಲ್ಲ ಇರಲಿ ಸಮಾಧಾನ. ಹೊಸ ರೋಡ್ ತೋರಿಸ್ತೀನಿ, ಬರೋರಿಗೆ ಗೊತ್ತಾಗಲ್ಲ. ರಿಲಯನ್ಸ್ ಬಂಕ್ ಹತ್ರ ಲೆಫ್ಟ್ ಹೊಡೆದ್ಬಿಟ್ರೆ ಸೀದಾ ಅಲ್ಲಿಂದ 4 ಕಿಲೋಮೀಟ್ರ್ ಬರಬೇಕು. 4 ಕಿಲೋಮೀಟ್ರ್ ಬಂದು ಅಲ್ಲಿ ರೈಟಿಗೆ ರೋಡ್ ಐತೆ, ರೈಟಿಗೆ ಹೊಡ್ಕೊಂಡು ರೈಟ್ ಅಲ್ಲಿ ಬೋಲ್ಡ್ ಬೇರೆ ಹಾಕವ್ರೆ, ಅಲ್ಲೇ ರೈಟಿಗೆ ಹೊಡ್ಕೊಂಡು ಹೋಯ್ತಾ ಇರ್ಬೋದು. ಮೊನ್ನೆ ನಮ್ಮ ಡಿ.ಕೆ. ಟ್ರಕ್ ದೇವೇಂದ್ರ ಅವ್ರು ಬಂದಾಗ ಅವ್ರಿಗೆ ಅಡ್ರೆಸ್ ಹೇಳಿ ಕರ್ಕೊಬಂದಿದ್ದೆ. ಮಿಸ್ ಆಗಿತ್ತು ಅಡ್ರೆಸ್ಸು, ನನ್ನ ಕಡೆಯಿಂದ ನಿಮಗೆ ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಏನು ಮಾಡೋಕ್ಕಾಗಲ್ಲ, ಅದರೆಲ್ಲ ಆಗ್ತವೆ ಅನಿವಾರ್ಯ. ಕೋಳಿ ಫಾರಮ್ ನೋಡಿವಲ್ಲ, ಕೋಳಿ ಫಾರಮ್ ಬಿಟ್ಟು ಮುಂದೆ ಬಂದು ರೈಟ್ಗೆ. ಈ ಕಡೆ ರೈಟಿಗೆ ರೋಡ್ ಯಾವುದು ಇರಲ್ಲ ನಿಮಗೆ. ಅಲ್ಲಿಂದ ಬಂದರೆ ಯಾವುದೇ ಥರದ ರೋಡ್ಗಳು ಇರಲ್ಲ ರೈಟಿಗೆ. ನಿಮಗೆ ಒಂದೇ ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ಬರೋಕ್ಕೆ 2 ರೈಟ್ ಇರ್ತೈತೆ ಅಷ್ಟೇ. ನೋಡಿ ಇಲ್ಲಿ ರೈಟ್ ಹೊಡಿಬೇಕು. ಇಲ್ಲೇ ಬೋಲ್ಡ್ ಹಾಕಿದೆ ನೋಡಿ ಕಾರ್ನರ್ಗೆ. HRG MS ಮೆಟಲ್. ಇಲ್ಲಿ ರೈಟಿಗೆ. ಇಲ್ಲಿಂದ 3 ರಿಂದ 4 ಕಿಲೋಮೀಟ್ರ್ ಈ ಥರ ಮಣ್ಣು ರೋಡಲ್ಲೇ ಹೋಗ್ಬೇಕು. ಈ ಕಡೆಲ್ಲ ಕರಡಿಗಳು ಕಾಟ ಜಾಸ್ತಿ ಇಲ್ಲಲ್ಲ. ಒತ್ತಲ್ಲಿ ಬಂದಾಗ ನಿಲ್ಲಿಸಿ ಕೆಳಗಡೆ ಹೋಗೋದು, ಬಾತ್ರೂಮ್ಗೆ ಹೋಗೋದಲ್ಲ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಡೈರೆಕ್ಟ್ ಫ್ಯಾಕ್ಟ್ರಿ ಅಲ್ಲಿ ಗೇಟ್ ಹತ್ರ ಹೋಗಿ ಸೆಕ್ಯೂರಿಟಿ ಎಂಟ್ರಿ ಮಾಡಿಬಿಟ್ಟು ಅಲ್ಲಿ ಬೇಕಾದ್ರೆ ಹೋಗ್ಬೋದು. ಇಲ್ಲೆಲ್ಲ ಹೋಗ್ಬೇಡ್ರಿ, ಇಲ್ಲೆಲ್ಲ ಕರಡಿಗಳು ಕಾಟ ಇವೆಲ್ಲ. ಈ ಬೆಟ್ಟ ಗುಡ್ಡ ಇದ್ದಾಗೆಲ್ಲ ಕರಡಿಗಳು ಜಾಸ್ತಿ ಇರ್ತವೆ ಇಲ್ಲಿ. ಇಲ್ಲಿಂದ 3-4 ಕಿಲೋಮೀಟ್ರ್ ಹಿಂಗೆ ರೋಡಲ್ಲಿ ಹೋಗ್ಬೇಕು. ಬರೀ ಫ್ಯಾಕ್ಟ್ರಿ ತಗೋಕ್ ಸಿಗೋಣ. ದಿ ನೆಕ್ಸ್ಟ್ ಡೇ ಸ್ನೇಹಿತರೆ, ನಮ್ಮ ಗಾಡಿ ಲೋಡ್ ಮಾಡ್ಕೊಂಡು ಇವಾಗ ಕೊಪ್ಪಳದಲ್ಲಿದ್ದೀನಿ. ಏನು ಮಾಡ್ತಾಯಿದ್ದೀವಪ್ಪ ಅಂದರೆ ನಮ್ಮ ಗಾಡಿಗೆ 2 ಹೊಸ ಟಯರ್ ಹಾಕ್ಸ್ತಾಯಿದ್ದೀವಿ. ಟೈಮ್ ಬಂದ್ಬಿಟ್ಟು 10 ಗಂಟೆ 10:15 ಈ ಟೈಮಲ್ಲಿ ಟಯರ್ ಹಾಕ್ಸ್ತಾಯಿದ್ವಿ. ಯಾಕಂದರೆ ಹೊಸಪೇಟೆ ಖಾಲಿ ಮಾಡ್ಕೊಂಡು ನಾವು ಟಯರ್ ಬಂದು ಹಾಕ್ಸೋದು ಕೊಪ್ಪಳ ಆಗಿರೋದ್ರಿಂದ ಅಲ್ಲಿಂದ ಬಂದು ಮತ್ತೆ ಹೋಗೋಕ್ಕಾಗಲ್ಲ. ಅಲ್ಲೇ ಬರ್ತಾ ಲೋಡ್ ಮಾಡ್ಕೊಂಡು ಬರೋಣ ಅಂತ ಲೋಡ್ ಮಾಡ್ಕೊಳಕ್ಕೆ ಹೋದ್ವಿ. ಲೋಡ್ ಆಗೋದು ಲೇಟ್ ಆಗ್ಬಿಡ್ತು. ರಾತ್ರಿ 9 ಗಂಟೆ ಬಿಲ್ ಕೊಟ್ಟರು. ಅಲ್ಲಿಂದ ಸೀದಾ ಬಂದು ಡೀಸೆಲ್ ಹಾಕೊಂಡು ಬಂಕಲ್ಲಿ ಇಲ್ಲಿ ಬಂದು ಟಯರ್ ಫಿಟ್ ಮಾಡಿಸ್ತಾಯಿದ್ವಿ. ನೋಡಿ ತೆಗಿತಾವ್ರೆ ಇವನು ಟಯರು ತೆಗಿತಾರೆ ನೋಡಿ ಯಾವ ಥರ ಸಿಸ್ಟಮ್ ಅಂತ ಇಲ್ಲಿ ಇವತ್ತು. ಇದು ಮೇಯ್ನಾಗಿ ಏನಪ್ಪ ಅಂದರೆ ನಮ್ಮ ಟೈರ್ ಅಂಗಡಿಯವ್ರು ಮುದಿಯಪ್ಪ ಅವರಿಲ್ಲ ಇವತ್ತು, ಎಲ್ಲ ಊರಿಗೆ ಹೋಗಿದ್ದಾರೆ. ಅವ್ರ ಕಾಕ ಏನೋ ಮಾಡ್ತಾಯಿರೋದು ಎಲ್ಲ ಬಿಚ್ಚಿ ಅವರೇ ಆಗ್ತಾಯಿರೋದು. ಅವ್ರ ಮಗನಿಗೇನೋ ಟ್ರೈನಿಂಗ್ ಕೊಡ್ತಾವ್ರೆ ಅವರು. ಅದಕ್ಕೆ ಅವನಿಗೆ ಅಷ್ಟೊಂದು ಕ್ಲಿಯರ್ ಬರ್ತಾಯಿಲ್ಲ. ನೆಕ್ಸ್ಟ್ ಟೈಮು ಟಯರ್ ಹಾಕ್ಸ್ಬೇಕಾದ್ರೆ ನಮ್ಮ ಮುದಿಯಪ್ಪ ಇರ್ತಾರೆ, ಅವಾಗ ತೋರಿಸ್ತೀನಿ ಯಾವ ಥರ ಬಿಸ್ತಾರೆ ಇವರು ಅಂತ. ಕೆಲವು ಕಡೆ ಒಬ್ಬೊಬ್ಬರು ಒಂದೊಂದು ಥರ ಬಿಸ್ತಾರೆ ನೋಡಿ. ಇವರು ಒಂಥರ ತೆಗಿತಾ ಇರೋದು ರಿಂಗ್ ಡಿಸ್ಕಲ್ಲಿ ಯಾವ ಥರ ತೆಗಿತಾರೆ ನೋಡಿ ಇವರು. ಇದು ಇವ್ರಿಗೆ ಹೊಸ್ದಾಗಿ ಮಾಡ್ತಾರಂದ್ರೆ ಅಷ್ಟೊಂದು ಫ್ರೀಯಾಗಿ ಬರ್ತಾಯಿಲ್ಲ. ಇದೇ ನಮ್ಮ ಮುದಿಯಪ್ಪ ಆಗಿದ್ರೆ ಪಟ ಅಂತ ಹೊಡೆದು ತೆಗೆದು ಬಿಡೋರು. ಬನ್ನಿ ನೋಡೋಣ ಹೊಸ ಟೈರ್ ಹಾಕಿ ತೋರಿಸ್ತೀನಿ ಹಿಂಗೆ ಅಂತ. ನೋಡಿ ಹೊಸ ಟೈರೆಲ್ಲ ಹಾಕಿ ಫಿಟ್ ಮಾಡಿದಾಯಿತು. ಏರ್ ಹಿಡಿತಾವ್ರೆ. ಇದೇ MRF ಟಯರು ನೋಡಿದ್ರೆ 2 ಟೈರ್ ಫ್ರಂಟ್ ಪೂರ್ತಿ ಫ್ಲಾಟ್ ಆಗಿಬಿಟ್ಟಿತ್ತು. ಫ್ರಂಟಿಗೆ ಟೋಟಲಾಗಿ ಈಗ ನಮ್ಮ ಗಾಡಿಗೆ ಲಿಫ್ಟ್ ಟ್ಯಾಕ್ಸಲ್ಲಿ ಬಿಟ್ಟುಬಿಟ್ಟು 12 ಟಯರು ಹೊಸದಾಗ್ದಂಗೆ ಆಯಿತು. ಚಾರ್ಸಿ ಟಯರ್ ಎಲ್ಲ ಹೋಗಿ 12 ಟಯರ್ ಹೊಸದಾಗ್ದಂಗೆ ಆಯಿತು ನಮ್ಮ ಗಾಡಿ ಬಂದಾಗಿಂದ. ವರ್ಷದ ಮೇಲೆ 4ನೇ ತಿಂಗಳು ಬಂದಿದ್ದು ಗಾಡಿ, ಇವಾಗ 8ನೇ ತಿಂಗಳು. ವರ್ಷದ ಮೇಲೆ 4 ತಿಂಗಳಾಯಿತು ಗಾಡಿ ಬಂದು. 12 ಟಯರ್ ಹೊಸದಾಗ್ತಿದ್ದೀವಿ. ಲಿಫ್ಟ್ ಟ್ಯಾಕ್ಸಲ್ಲಿ ಮಾತ್ರ ಅದು ಚೇಂಜ್ ಆಗೈತೆ ಟಯರ್ಗಳು, ಸ್ವಲ್ಪ ಅಲ್ಲೂ ಫ್ಲಾಟ್ ಆಗೈತೆ. ಈಗ ಬಿಚ್ಚಾಕಿರೋದನ್ನ ರೀಬೋಲ್ಟ್ ಮಾಡಿ ಹಾಕ್ಬೇಕು ಅದನ್ನು. ಅದು ಮುಂದೆ ತೋರಿಸ್ತೀನಿ ಅವಾಗ ಬಂದಾಗ. ನೋಡಿ ಈ ಭಾಳ ಇಷ್ಟೊತ್ತಿನಲ್ಲಿ ಲೋಡ್ ಮಾಡ್ಕೊಬಂದು, ಇದು ನಮಗೆ ಪರಿಚಯರ ಪಂಚರ್ ಅಂಗಡಿ ಆಗಿರೋದ್ರಿಂದ ಈ ಟೈಮ್ನಲ್ಲಿ ಹಾಕ್ಕೊಡ್ತಾರೆ. ಇಲ್ಲಾಂದರೆ ಈ ಟೈಮಲ್ಲಿ ನಮಗೆ ಪಂಚರ್ ಯಾರು ಟಯರ್ ಫಿಟ್ ಮಾಡಿಕೊಡಲ್ಲ.
ನೋಡೋಣ, ಟೈರ್ ಗೀರ್ ಫಿಟ್ ಮಾಡ್ಕೊಂಡು ರನ್ನಿಂಗಲ್ಲಿ ಹೋಗಿ ಸಿಗೋಣ. ಸದ್ಯಕ್ಕೆ ಟೈರ್ ಕ್ಲಿಯರಾಗಿ ಫಿಟ್ ಮಾಡ್ಕೊಂಡು ಫೋಟೋ ಗೀಟೋ ಹೊಡ್ಕೊಳ್ಳೋಣ. ದಿ ನೆಕ್ಸ್ಟ್ ಡೇ. ನಮಸ್ತೆ ಸ್ನೇಹಿತರೆ, ನೋಡಿ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಕಲ್ಗಟ್ಟಿಗೆ ಬಿಟ್ಟು ಮುಂದೆ ಕಿರುವತ್ತಿ ಹತ್ತತ್ರ ಇದ್ದೀನಿ. ಬೆಳಗ್ಗೆಯಿಂದ ರಾತ್ರಿಯಿಂದ ಮಳೆ ಬರ್ತಾನೆ ಐತೆ, ಮಳೆನೇ ನಿಲ್ತಾ ಇಲ್ಲ ಇಲ್ಲಿ. ಒಳ್ಳೆ ಮಳೆ ಈ ಕಡೆ ಎಲ್ಲ. ಟ್ರಿಪ್ಪು ನಾನು ಈ ಕಡೆಯಿಂದ ಗೋವಾದಿಂದ ಹೋಗ್ಬೇಕಾದ್ರೆ ಮಳೆ ಇರಲಿಲ್ಲ. ಈ ಟ್ರಿಪ್ ನೋಡಿ ರಾತ್ರಿಯಿಂದ ಉಯ್ತಾನೇ ಐತೆ ಮಳೆ. ಈಗ ಟೈಮು 9 ಗಂಟೆ. ಕಲ್ಗಟ್ಟಿಗೆ ಡಾಬಾ ಬಂದು ಮಲಿಕೊಂಡೆ ಕರೆಕ್ಟಾಗಿ 3 ಗಂಟೆ. ನಾನು ನಮ್ಮ ಓನರು ಅವ್ರು ಎದ್ದು ಆ ಕಡೆಗೆ ಹೋದ್ರು, ಅವ್ರು ಬೆಂಗಳೂರು ಕಡೆ, ನಾನು ಈ ಕಡೆ ಎದ್ದು ಬರ್ತಾಯಿದ್ದೀನಿ. 9 ಗಂಟೆ ಟೈಮ್ ಈಗ. ಬೆಳಗ್ಗೆ 9 ಗಂಟೆ ಆದರೆ ನೋಡಿ ಮಳೆ ಹುಯ್ತಾನೇ ಐತೆ. ಒಳ್ಳೆ ವ್ಯೂ ಈ ಥರ ಮಳೆ ಹುಯ್ದಾಗಿಲ್ಲಲ್ಲ. ಅಲ್ಲಿ ಇನ್ನೊಂದು ಏನಪ್ಪ ಅಂದರೆ ಈ ಕಡೆಲ್ಲ ಮಳೆ ಬಂದಾಗ ಸೈಡಲ್ಲಿ ಎಲ್ಲೂ ಇಳಿಸೋಕ್ಕಾಗಲ್ಲ, ನಿಲ್ಸೋಕ್ಕಾಗಲ್ಲ. ನೋಡಿ ಇವ್ರು ಹೆಂಗೆ ನಿಲ್ಸವ್ರೆ, ಅದು ಚಕ್ರ ವೀಲಿಂಗ್ ಹೊಡೆದ್ರೆ ನೋಡಲಿ. ಅವ್ರು ಇದೇ ಮನೆ ಇರಬೇಕನ್ನೋ ಅದಕ್ಕೆ ಇದು ಮಾಡಿ ನಿಲ್ಸವ್ರೆ ನೋಡಿ. ಇಲ್ಲೆಲ್ಲ ನಿಲ್ಸ್ಬಿಟ್ರೆ ಏನಿಲ್ಲ, ಆಮೇಲೆ ಅಲ್ಲೇ ಸ್ಕಿಡ್ ಹೊಡ್ಕೊಂಡು ನಿಂತ್ಕೊಂಡ್ಬಿಡ್ತಾವೆ, ಗಾಡಿಗಳೇ ಬರೋಲ್ಲ. ಈ ರೋಡಲ್ಲಿ ಕಲ್ಗಟ್ಟಿಗೆ ಬಿಟ್ಟ ಅಂದರೆ ದೇವಿಕೊಪ್ಪ, ಆಮೇಲೆ ಕಿರುವತ್ತಿ ಬಿಟ್ಟ ಅಂದರೆ ಇನ್ನು ಯಲ್ಲಾಪುರದವರೆಗೂ ಎಲ್ಲೂ ನಿಲ್ಸೋಕ್ಕಾಗಲ್ಲ ಗಾಡಿ. ಸೈಡಲ್ಲಿ ಹೋಯ್ತಾನೇ ಇರ್ಬೇಕು. ಯಲ್ಲಾಪುರ ಬಿಟ್ಟ ಅಂದರೆ ಮುಗೀತು, ಇನ್ನು ಘಾಟ್ ಇಳಿಸೋವರೆಗೂ ಎಲ್ಲೂ ಜಾಗ ಇಲ್ಲ ಈ ಮಳೆಗಾಲದಲ್ಲಿ. ಈಗೆಲ್ಲ ನಿಲ್ಸಿದ್ರೆ ಅಷ್ಟೇ. ಹೋಗೋಣ ಗೊತ್ತಾಯ್ತು, ನೀನು ಲೈಟ್ ಆನ್ ಮಾಡಿದೆ ಗೊತ್ತಾಯ್ತು, ಹೋಗು. ನಾನು ಸ್ಲೋ ಮಾಡ್ಬಿಟ್ಟೆ ಅದಕ್ಕೇನೆ. ಕಾರವಾರ ಗಾಡಿ ಬಾಂಬೆಯಿಂದ ಎಲ್ಲ ಬರ್ತಾ ಇರೋದು. KA30A 5117. ಇವರೆಲ್ಲ ಬಾಂಬೆಲೇನು ಜಾಸ್ತಿ ಓಡಿಸೋದು, ಕಾರವಾರದವ್ರು. ಅಂಕೋಲಾ ಕಾರವಾರದವರು ಬಾಂಬೆಲೇನು ಜಾಸ್ತಿ ಓಡಿಸ್ತಾರಲ್ಲ, ಬಾಂಬೆ ಗುಜರಾತು. ಇಲ್ಲೆಲ್ಲ ಜೋಳ ಎಲ್ಲ ಬೆಳೆದಿದ್ದಾರೆ ನೋಡಿ. ಒಳ್ಳೆ ವ್ಯೂ ಮಾತ್ರ ನೋಡೋಕ್ಕೆ. ಮಳೆಗಾಲದಲ್ಲಿ ಒಳ್ಳೆ ವ್ಯೂ ಇರುತ್ತೆ. ನೋಡಿ ಅಷ್ಟು ಮಳೆ ಹೋಗ್ತಿದ್ರಲ್ಲ ನೋಡಿ. ಹಸುಗೆ ಮೇವು ತೊಗೊಂಡೋಗ್ತಿದ್ದಾರೆ. MRN ನಮ್ಮ ಲೈನ್ ಗಾಡಿ ಅದು. MRN ಮಂಗಳೂರದ ಗಾಡಿ ಅದು. ಗೋವಾಲೇನೆ ಓಡಿಸೋದು ಅವರು ಜಾಸ್ತಿ. ಇವರು ನೋಡಿ ಈ ಥರ ನಿಂತ್ಕೊಂಡು ರೋಡಲ್ಲಿ ಹೋಗೋರು ಬರೋರಿಗೆ ಉಪದ್ರ ಕೊಡ್ತಾರೆ. ಅಣ್ಣ ಬ್ರೇಕ್ ಹೊಡೆದೇ ಬಿಟ್ಟು, ಯಾಕಂದರೆ ಇಲ್ಲಿ ಸ್ಪೀಡ್ ಬ್ರೇಕ್ ಇದೆ, ಹಂಗಾಗಿ. ವಾಯುವ್ಯ ಕರ್ನಾಟಕ ಸಾರಿಗೆ. ಮಳೆಗಾಲದಲ್ಲಿ ಅವತ್ತೇ ಆಗಲಿ, ಅತಿಯಾಗಿ ಸ್ಪೀಡ್ ಆಗಲಿ, ಅತಿಯಾಗಿ ಓವರ್ಟೇಕ್ ಮಾಡೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು. ಅತಿಯಾಗಿ ಬ್ರೇಕು ಅಷ್ಟೇ ಮಾಡೋಕ್ಕೆ ಹೋಗ್ಬಾರ್ದು. ಯಾವಾಗ ಬೇಕಾದ್ರೆ ಸ್ಕಿಡ್ ಆಗ್ಬೋದು. ಅಲ್ಲಿ ಕಲ್ಗಟ್ಟಿಗೆ ಡಾಬಾದಲ್ಲಿ ಒಂದು ಗಾಡಿ ನಿಂತಿತ್ತು, ಹಾಲಿನ ಗಾಡಿ ಅದು, MH ಗಾಡಿ. ಓವರ್ಟೇಕ್ ಮಾಡೋಕ್ಕೆ ಹೋಗಿ ಬ್ರೇಕ್ ಹೊಡೆದು ಸ್ಕಿಡ್ ಆಗಿ ಬಿದ್ದು ಬೆಂಕಿ ಹತ್ಕೊಂಡು ಗಾಡಿಯೆಲ್ಲ ಸುಟ್ಟೋಗ್ಬಿಟ್ಟಿತ್ತು. ಹೊಸ ಗಾಡಿ, ಮಹೇಂದ್ರ ಗಾಡಿಯೆಲ್ಲ ಬೆಂಕಿ ಹತ್ತು ಸುಟ್ಟೋಗ್ಬಿಟ್ಟಿತ್ತು, ಹಾಲಿನ ಗಾಡಿ. ಆ ಥರ ಎಲ್ಲ ಆಗ್ಬಿಡ್ತವೆ. ಮಳೆಗಾಲದಲ್ಲಿ ಈ ಥರ ಮಳೆ ಹುಯ್ತಾನೇ ಇದ್ದಾಗ ಆದಷ್ಟು ತಾಳ್ಮೆ. ಏನು ಒಂದು ಅರ್ಧ ಗಂಟೆ ಬೇಡ, 1 ಅವರ್ ಬೇಡ, ಒಂದಿನ ಲೇಟಾಗೆ ಹೋಗೋಣ. ಈಗ ಅಪ್ಸೈಡ್ ಆಯ್ತು, ಹಿಂಗೆ ಆಗೈತಲ್ಲ ಗಾಡಿ, ಬೆಂಕಿಯಲ್ಲಿ ಹತ್ಕೊಂಡೈತಲ್ಲ, ಪಾಪ ಎಷ್ಟು ಲಾಸ್ ಗೊತ್ತಾ ಓನರ್ಗೆ. ಇವಾಗ ಗಾಡಿ ಬೆಂಕಿ ಹತ್ಕೊಂಡಿರೋದ್ರಿಂದ ಚಾರ್ಸಿ ಏನೂ ಬರಲ್ಲ, ಟೋಟಲ್ ಲಾಸ್ ಅಲ್ಲೇ ಹಾಕಬೇಕು. ಮತ್ತು ಹಾಲಿನ ಟ್ಯಾಂಕ್ ಎಷ್ಟು ಗೊತ್ತಾ ಅದು, ಆ ಗಾಡೀಲಿ ಹಾಲಿನ ಟ್ಯಾಂಕು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರ್ತದೆ. ಪ್ಯೂರ್ ಸಿಲ್ವರಿಂದ ಮಾಡಿರ್ತಾರೆ ಅದನ್ನು. ಹಾಲಿನ ಟ್ಯಾಂಕು ಪ್ಯೂರ್ ಸ್ಟೀಲಿಂದ ಮಾಡಿರ್ತಾರೆ ಅದನ್ನು, ಯಾಕಂದರೆ ಹಾಲು ಕೆಡಬಾರ್ದಲ್ಲ. ಇದು ನೋಡಿ ನನಗೆ ಭಾಳ ಇಷ್ಟವಾದ ಐಸ್ ಕ್ರೀಮ್, ಹಾಂಗಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇದು. ನೋಡಿದ್ರಾ, ಐಸ್ ಅಂದರೆ ಭಾಳ ಇಷ್ಟ ನಮಗೆ. ಆ ಟ್ಯಾಂಕು ಮಿನಿಮಮ್ 10-15 ಲಕ್ಷ ಇರುತ್ತೆ ಅದು ಟ್ಯಾಂಕ್ ಮಾತ್ರ, ಗಾಡಿ ಬಿಟ್ಟು. ಈಗ ನೋಡಿ ಪಾಪ ಎಷ್ಟು ಲಾಸ್ ಆಗುತ್ತಂದರೆ, ಯಾವತ್ತು ದುಡ್ಕಕ್ಕೆ ಹೋಗ್ಬಾರ್ದು, ತಾಳ್ಮೆಯಿಂದ. ಒಂದಿನ ಲೇಟಾಗಲಿ ಬಿಡಿ, ಏನೂ ಆಗಲ್ಲ. ಒಂದಿನ ಲೇಟಾದರೆ ಏನು ಕಳ್ಕೊಳ್ಳೋದು ಏನಿಲ್ಲ. ಪಾರ್ಟಿಗಳು ಗಲಾಟೆ ಮಾಡ್ಬೋದಾ, ಬೇರೆ ಇನ್ನೇನು ಮಾಡ್ತಾರೆ, ಇಲ್ಲ ಒಂದು 5-10 ಸಾವಿರ ದಂಡ ಹಾಕ್ಬೋದಾ, ಪರವಾಗಿಲ್ಲ. ಈಗ ಇಲ್ಲಿ ಲಕ್ಷ ಗಟ್ಟಲೆ ಹೋಗ್ತೈತಲ್ಲ, ಅದನ್ನು ಯಾರು ನೋಡೋಕ್ಕಾಗಲ್ಲ. ಅದಕ್ಕೇ
ಮಳೆಗಾಲದಲ್ಲಿ ಸ್ವಲ್ಪ ನಿಧಾನ ಇರಲಿ. ನೋಡಿ, ನಾನು ಹೋಗಿದ್ರೆ ಆರಾಮಾಗಿ ಇಷ್ಟೊತ್ತಿಗೆ ಹೋಗ್ಬೋದಿತ್ತು. ಬೇಡ, ನಿದ್ದೆ ಎಳಿತಾ ಇತ್ತು. ಮಲಿಕಂಡೆ ಕರೆಕ್ಟಾಗಿ 2:15 2:45 3 ಗಂಟೆಗೆ ಬಂದು ಮಲಿಕಂಬಿಟ್ಟು ನಾನು ನಮ್ಮ ಓನರಲ್ಲ. 3 ಗಂಟೆಗೆ ಬಿಟ್ಟಿದ್ರೆ ಆರಾಮಾಗಿ 3 ಅವರ್ 4 ಅವರ್ಗೆ ಗೋವಾ ಹೋಗಿರೋದು ಗಾಡಿ. ಹೋಗಿ ಖಾಲಿ ಮಾಡ್ಬೋದಿತ್ತು. ಅಯ್ಯೋ ಬೇಡ, ರಿಸ್ಕ್ ತಗೊಂಡು ಓಡಿಸ್ಬಾರ್ದು ಅನ್ನೋದು ಅಷ್ಟೇ. ಸ್ವಲ್ಪ ತಾಳ್ಮೆ. ಅತಿಯಾಗಿ ರಿಸ್ಕ್ ತಗೊಂಡು ಹೋಗಿ ಏನು ಬರಲ್ಲ, ಯಾವ ಕಿರೀಟನೂ ಬರಲ್ಲ, ಯಾರು ಕಿರೀಟ ಕೊಡಲ್ಲ. ಇವೆಲ್ಲ ಫಾರೆಸ್ಟ್ ಏರಿಯಾಗಳು. ಕರಿಯವನ ಗುಡಿ ಅಂತೆ, ಕರಿಯವನ ಗುಡಿ. ನೋಡ್ರಿ, ಹೋಗೋಣ ಮುಂದೆ. ಎಲ್ಲರೂ ನಿಲ್ಲಿಸಿ ನಾಷ್ಟ ಗಿಷ್ಟ ಮಾಡ್ಕೊಂಡು ಹೋಗೋಣ. ಮಧ್ಯಾಹ್ನ ಊಟ ಗಾಡಿಗೆ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಯಲ್ಲಾಪುರ ಹತ್ತತ್ರ ಬರ್ತಾ ಇದ್ದೀನಿ. ಇಲ್ಲೊಂದು ಗಾಡಿ ಹೋಗಿರೋದು ನೋಡಿ. ದಿಕ್ಕಿ ಹೇಳೋದು ಮಳೆಗಾಲದಲ್ಲಿ ಸ್ವಲ್ಪ ನಿಧಾನಾಗಿರಬೇಕು ಅಂತ. ಗೋಲಿ ಗಾಡಿ, ಗೋಲಿ. ಹಿಂದೆಯಿಂದ ಬಂದು ಯಾರೋ ಹೊಡೆದಿರಂಗವನೇ. ಹಿಂದೆಯಿಂದ ಅಲ್ಲ, ಆಪೋಸಿಟ್ ಹಿಂದ್ಗಡೆ ಟಚ್ ಆಗ್ಬಿಡುತ್ತೆ ಲೈಟಾಗಿ. ಹಿಂಗೆ ಬರ್ತಾನಲ್ಲ, ಹಿಂಗೆ ಆಪೋಸಿಟು ಶೇಪ್ ಪಾಸ್ ಮಾಡ್ಕೊಂಡ್ರೆ ಹಿಂದ್ಗಡೆ ಹೋಗಿ ಟಚ್ ಮಾಡವನೇ. ಗಾಬರಿಲಿ ಸೈಡ್ಗೆ ಹೋಗ್ಬಿಡೈತೆ. ಅದಕ್ಕೆ ಯಾವತ್ತು ಸ್ವಲ್ಪ ನಿಧಾನ ಬಂದರೆ ಕಂಟ್ರೋಲ್ ಮಾಡಿ ನಿಲ್ಲಿಸ್ಬೋದಿತ್ತು. ಹೇಳಲಿಕ್ಕಾಗಲ್ಲ ಟೈಮ್ಗಳು. ಹಂಗಾಗಿಯೇ ಆದಷ್ಟು ಮಳೆಗಾಲದಲ್ಲಿ ಸ್ವಲ್ಪ ನಿಧಾನನೇ ಓಡಿಸ್ಬೇಕು ಗಾಡಿನ, ಯಾವತ್ತೇ ಆಗಲಿ. ಬೇಸಿಗೆಗಾಲದಲ್ಲಾಗಲಿ ಬೇರೆ ಕಾಲದಿಂದ ಮಳೆಗಾಲ ಬಿಟ್ಟು, ಮಳೆ ಇಲ್ಲ ಅಂದರೆ ನೀವು ಹೆಂಗೆ ಬೇಕಾದ್ರೂ ಓಡಿಸ್ರೆ ಕಂಟ್ರೋಲ್ ಮಾಡ್ಬೋದು. ಹಿಂಗೆ ಸೈಡ್ ಕೆಳಗೆ ಹೋದ್ರೂ ಏನೂ ಆಗಲ್ಲ, ಮತ್ತೆ ರೋಡಿಗೆ ಎಳ್ಕೊಂಬರ್ಬೋದು. ಈ ಮಳೆಗಾಲದಲ್ಲಿ ಕೆಳಗೆ ಹೋದ್ರೆ ಹಂಗೆ ಹೋಯ್ತು ಅಂತಾನೆ ಗಾಡಿ ಆ ಕಡೆಕ್ಕೇ, ಮತ್ತೆ ಎಳೆಯೋಕ್ಕಾಗಲ್ಲ ಈ ಕಡೆಗೆ. ಹಂಗಾಗಿ ಸ್ವಲ್ಪ ನಿಧಾನ ಓಡಿಸ್ಬೇಕು. ನಾವು ಯಲ್ಲಾಪುರ ಹತ್ತತ್ರ ಬಂದ್ವಿ. ಯಲ್ಲಾಪುರ ಇನ್ನೊಂದು 7-8 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಐತೆ. ಯಲ್ಲಾಪುರ ಪಾಸ್ ಮಾಡಿ ನಾಷ್ಟ ಮಾಡ್ಕೊಂಡು ನಿಧಾನಕ್ಕೆ ಹೋಗೋಣ.